Dear students, today in this class we are going to discuss about revision class and important derivation on ray optics and optical instruments. In that chapter, important derivation will be derive an expression for refractive index of prism in terms of angle of prism and angle of deviation, angle of minimum deviation. ಪ್ರಿಸಮ್ ಅಲ್ಲಿ ಏನು ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಮತ್ತು ಆಂಗಲ್ ಆಫ್ ಪ್ರಿಸಮ್ ರಿಫ್ರಾಕ್ಟಿವ್ ಇಂಡೆಕ್ಸ್ ರಿಲೇಟ್ ಆಗೋಂಗೆ ಡಿರೈವೇಶನ್ ಪ್ರೂವ್ ಮಾಡಬೇಕು. ಇಲ್ಲಿ ಪ್ರಿಸಮ್ ಅಂತ ಹೇಳಿದ್ರೆ ಫುಲ್ ಪ್ರಿಸಮ್ ಅಲ್ಲಿ ನಾನು ಪ್ರಿನ್ಸಿಪಲ್ ಸೆಕ್ಷನ್ ಅಂತ ಮಾತ್ರ ತಗೊಂಡಿದ್ದೀನಿ. ಇಟ್ಸ್ ಅ ಲೇಯರ್, ಅದು ಟ್ರಯಾಂಗಲ್ ತರ ಫಾರ್ಮೇಶನ್ ಆಗಿರುತ್ತೆ. ಪ್ರಿನ್ಸಿಪಲ್ ಸೆಕ್ಷನ್ ಅಂದ್ರೆ ಎ ಬಿ ಸಿ ಇಸ್ ಪ್ರಿನ್ಸಿಪಲ್ ಸೆಕ್ಷನ್ ಆಫ್ ಅ ಪ್ರಿಸಮ್. ಇಲ್ಲಿ ಎ ಈಸ್ ಆಂಗಲ್, ರಿಫ್ರಾಕ್ಟಿಂಗ್ ಆಂಗಲ್ of prism ಅಂತ ಹೇಳ್ತೀವಿ. AB and AC are refracting faces of the prism. BC is its base. Here ನಾವಿಲ್ಲಿ ನಿಮ್ಗೆ ಅರ್ಥ ಆಗೋಂಗೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ನಾನು ಇಲ್ಲಿ ಡಯಾಗ್ರಾಮ್ ಬರ್ದಿನಿ. ಏನಿದೆ ಇಲ್ಲಿ ಪಿ ಕ್ಯೂ ಅಂತ ಒಂದು ರೇ ಇದೆ, ದಟ್ ಈಸ್ ಇನ್ಸಿಡೆಂಟ್ ರೇ ಅಂತ ಹೇಳ್ತಿದೀವಿ. ನಾನು ಯಾವುದೇ ಒಂದಕ್ಕೆ ಇನ್ಸಿಡೆಂಟ್ ರೇ ಡ್ರಾ ಮಾಡ್ತಾ ಇದೀನಿ ಅಥವಾ ಇನ್ಸಿಡೆಂಟ್ ರೇ ಎಂಟರ್ ಆಗ್ತಾ ಇದೆ ಯಾವುದೋ ಒಂದು ಸರ್ಫೇಸ್ ಅಲ್ಲಿ ಅಂತ ಹೇಳಿದ್ರೆ ಅಲ್ಲಿ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಅಲ್ಲಿ ನಾರ್ಮಲ್ ಡ್ರಾ ಮಾಡ್ಕೋಬೇಕು. ಇಲ್ಲಿ ನಾರ್ಮಲ್ ಕ್ಯೂ ಎನ್ ಅಂತ ಇದೆ, ಇಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಂಡಿದೀನಿ. ದಿ ಆಂಗಲ್ ಮೇಡ್ ಬಿಟ್ವೀನ್ ಇನ್ಸಿಡೆಂಟ್ ರೇ ಅಂಡ್ ನಾರ್ಮಲ್ ಇಸ್ ಕಾಲ್ಡ್ ಆಂಗಲ್ ಆಫ್ ಇನ್ಸಿಡೆನ್ಸ್. ಲೆಟ್ ಅಸ್ ರೈಟ್ ಐ ಆರ್ I1. ನಾನು I1 ಅಂತ ನೋಟ್ ಮಾಡ್ಕೊಂಡಿದೀನಿ ಅಷ್ಟೇ, ಆಂಗಲ್ ಆಫ್ ಇನ್ಸಿಡೆನ್ಸ್. ನೆಕ್ಸ್ಟ್ ಸರ್ಫೇಸ್ಗೆ ನಾನು ಏನ್ ಮಾಡ್ತಾ ಇದೀನಿ, ಇನ್ಸಿಡೆಂಟ್ ಆಗಿದ ತಕ್ಷಣ ಅದು ರಿಫ್ರಾಕ್ಟ್ ಆಗ್ತಾ ಇದೆ, ಯಾಕೆಂದ್ರೆ ಅದು ರಿಫ್ರಾಕ್ಟಿಂಗ್ ಸರ್ಫೇಸು. ಕ್ಯೂ ಆರ್ ಅನ್ನೋದು ರಿಫ್ರಾಕ್ಟೆಡ್ ರೇ. ಇಲ್ಲಿ ನಾನು ಏನ್ ಮಾಡ್ತಾ ಇದೀನಿ, ಇಲ್ಲಿ ನಾರ್ಮಲ್ ಎಕ್ಸ್ಟೆಂಡ್ ಆಗಿದೆ. ಇಲ್ಲಿರೋದು ರೇರರ್ ಮೀಡಿಯಮ್, ಏರ್ ಮೀಡಿಯಮ್, ಪ್ರಿಸಮ್ ಡೆನ್ಸರ್ ಮೀಡಿಯಮ್. ಏನಾಗಬೇಕು, ಎ ರೇ ಟ್ರಾವೆಲ್ಸ್ ಫ್ರಮ್ ರೇರರ್ ಮೀಡಿಯಮ್ ಟು ಡೆನ್ಸರ್ ಮೀಡಿಯಮ್. ದಿ ರೇ ಕ್ಯಾನ್ ಬೆಂಡ್ ಟುವರ್ಡ್ಸ್ ದಿ ನಾರ್ಮಲ್. ಹಾಗಾಗಿ ಈ ನಾರ್ಮಲ್ ಕಡೆಗೆ ಬೆಂಡ್ ಆಗಿದೆ, ಅವೇ ಹೋಗಿಲ್ಲ. ಈಗ ಇಲ್ಲಿ ಆಂಗಲ್ ಮೇಡ್ ಬಿಟ್ವೀನ್ ರಿಫ್ರಾಕ್ಟೆಡ್ ರೇ ಅಂಡ್ ನಾರ್ಮಲ್ ಇಸ್ ಕಾಲ್ಡ್ ಆಂಗಲ್ ಆಫ್ ರಿಫ್ರಾಕ್ಷನ್. ನಾನು ಇಲ್ಲಿ R1 ಅಂತ ತಗೊಂಡಿದ್ದೀನಿ, ಯಾಕಂದ್ರೆ ಫಸ್ಟ್ ರಿಫ್ರಾಕ್ಟೆಡ್ ಆಂಗಲ್ ಇದು. ಇಲ್ಲಿ ಇನ್ನೊಂದು ಸರ್ಫೇಸ್ ಇದೆ, ಎ ಸಿ ಇಸ್ ಅನದರ್ ಸರ್ಫೇಸ್. ಫಾರ್ ದಿಸ್ ಸರ್ಫೇಸ್ ಕ್ಯೂ ಆರ್ ರೇ ಈಸ್ ಆಕ್ಟಿಂಗ್ ಆಸ್ ಇನ್ಸಿಡೆಂಟ್ ರೇ ಫಾರ್ ಎ ಸಿ ಸರ್ಫೇಸ್. ಇಲ್ಲಿ ನಾನು ನಾರ್ಮಲ್ ಡ್ರಾ ಮಾಡ್ತಾ ಇದೀನಿ. ಇಲ್ಲಿ ಇನ್ಸಿಡೆಂಟ್ ಆಗಿದ ತಕ್ಷಣ ಇಲ್ಲಿ ನಾರ್ಮಲ್ ಡ್ರಾ ಮಾಡಿದ್ರೆ ದಿ ಆಂಗಲ್ ಮೇಡ್ ಬಿಟ್ವೀನ್ ರಿಫ್ರಾಕ್ಟೆಡ್ ರೇ ಫಾರ್ ಫಸ್ಟ್ ಸರ್ಫೇಸ್ ಅಂಡ್ ನಾರ್ಮಲ್ ಫಾರ್ ಸೆಕೆಂಡ್ ಸರ್ಫೇಸ್ ವಿಲ್ ಬಿ ಆಂಗಲ್ ಆಫ್ ರಿಫ್ರಾಕ್ಷನ್ ತಗೊಂತಾ ಇದೀನಿ. ಯಾಕಂದ್ರೆ ಇದು ಒಂದೇ ರೇ, ಈ ಸರ್ಫೇಸ್ಗೆ ಇನ್ಸಿಡೆಂಟ್ ರೇ ತರ ಆಕ್ಟ್ ಮಾಡ್ತಾ ಇರಬಹುದು, ಇದು ಒಂದೇ ಮೀಡಿಯಂ, ಹಾಗಾಗಿ ರಿಫ್ರಾಕ್ಟೇ ಆಗ್ತಾ ಇದೆ ಅಂತ ಅನ್ಕೊಂತಾ ಇದೀನಿ. ಇಲ್ಲಿ ಹೊರಗಡೆಗೆ ಬರುವಾಗ ಎಮರ್ಜ್ ಆಗ್ತಾ ಇದೆ. RS is emergent ray and the angle made between normal and emergent ray is angle of emergence. ನೀವು ಇಲ್ಲಿ ಏನಾದರೂ ಸಿಂಗಲ್ ಆಗಿ I ಅಂತ ತಗೊಂಡಿದ್ರೆ ಇಲ್ಲಿ E ಅಂತ ಆಂಗಲ್ ಆಫ್ ಎಮರ್ಜೆನ್ಸ್ ಅಂತ ತಗೊಬಹುದು. ನಾನು ಇಲ್ಲಿ ಏನ್ ಮಾಡಿದೀನಿ, ನೋಟೇಶನ್ I1 ಅಂತ ತಗೊಂಡು ಇಲ್ಲಿ I2, ಯಾಕಂದ್ರೆ ಆಂಗಲ್ ಬೋತ್ ದಿ ಆಂಗಲ್ ವಿಲ್ ಬಿ ಸೇಮ್ ಅಂತ ಆಮೇಲೆ ಹೇಳ್ತೀವಿ. ಹಾಗಾಗಿ ನಾನು I1 I2 ಅಂತ ನೋಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾರ್ಮಲ್ಸ್ ಟಚ್ ಆಗೋ ಹತ್ರ ಆಂಗಲ್ ಫಾರ್ಮೇಶನ್ ಕ್ಯೂ ಎನ್ ಆರ್ ಅಂತ, ನಾನು ಆಂಗಲ್ ಕ್ಯೂ ಎನ್ ಆರ್ ಅಂತ ಆದ್ರೂ ರಿಟೈನ್ ಮಾಡ್ಕೊಂಡು ಬರೀತಾ ಹೋಗ್ಬೋದು. ಇಲ್ಲಾಂದ್ರೆ ಅದಕ್ಕೆ ಒಂದು ನೋಟೇಶನ್ ಕೊಟ್ಕೊಂಡಿನಿ ಥೀಟಾ ಅಂತ, ಹೇಗ್ ಬೇಕಿದ್ರು ಆಗತ್ತೆ. ಈಗ ಇಲ್ಲಿ ನೋಡಿ, ಇಲ್ಲಿ ಇದು ಇನ್ಸಿಡೆಂಟ್ ರೇ. ಈ ಇನ್ಸಿಡೆಂಟ್ ರೇ ಸ್ವಲ್ಪ ಇಲ್ಲಿ ಪ್ರಿಸಮ್ ಇಲ್ಲ ಅಂದ್ರೆ ಸ್ಟ್ರೇಟ್ ಲೈನ್ ಅಲ್ಲಿ ಪಾಸ್ ಆಗ್ಬೇಕಿತ್ತು. ಪ್ರಿಸಮ್ ಇಲ್ಲ ಅಂತ ಅನ್ಕೊಂಡು ಸ್ಟ್ರೇಟ್ ಲೈನ್ ಅಲ್ಲಿ ಪಾಸ್ ಮಾಡಿದೀನಿ. ಇಲ್ಲಿ ಎಮರ್ಜೆಂಟ್ ರೇ ಬ್ಯಾಕ್ವರ್ಡ್ಸ್ ಎಕ್ಸ್ಟೆಂಡ್ ಮಾಡ್ಕೊಂಡಿದೀನಿ. ಹಾಗಿದ್ರೆ ಇಲ್ಲಿ ಆಂಗಲ್ ಮೇಡ್ ಬಿಟ್ವೀನ್ ಇನ್ಸಿಡೆಂಟ್ ರೇ ಡೈರೆಕ್ಷನ್ ಅಂಡ್ ಎಮರ್ಜೆಂಟ್ ರೇ ಡೈರೆಕ್ಷನ್ ಇಸ್ ಕಾಲ್ಡ್ ಆಂಗಲ್ ಆಫ್ ಡಿವಿಯೇಷನ್ ಅಂತ ಹೇಳ್ತೀವಿ, ಡಿ ಆಗತ್ತೆ. ನಾನೇನ್ ಮಾಡ್ತೀನಿ, ಇನ್ ಮಿಕ್ಕಿರೋದೆಲ್ಲ ಡಿರೈವೇಶನ್ ಅಲ್ಲಿ ಹೇಳ್ಕೊಂಡು ಹೋಗ್ತಿದ್ದೀನಿ. ದಿ ಫಿಗರ್ ಶೋಸ್ ಎ ಪ್ರಿಸಮ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ N2 ಅಂಡ್ ರಿಫ್ರಾಕ್ಟಿಂಗ್ ಆಂಗಲ್ A placed in a medium of refractive index N1. From quadrilateral AQNR, ಇಲ್ಲಿ ನೋಡಿ, AQNR is a quadrilateral which consists of 4 angles. Total angle of
ಕ್ವಾಡ್ರಿಲ್ಯಾಟರಲ್ ವಿಲ್ ಬಿ 360 ಡಿಗ್ರಿ. ಟೋಟಲ್ ಆಂಗಲ್ ಎಷ್ಟಾಗಿರಬೇಕು ಕ್ವಾಡ್ರಿಲ್ಯಾಟರಲ್ ಅಲ್ಲಿ? ನಿಮ್ಗೆ ಗೊತ್ತಿರೋ ಪ್ರಕಾರ ಹೈಸ್ಕೂಲ್ ಎಲ್ಲ ಓದಿರ್ತೀರಾ, ಕ್ವಾಡ್ರಿಲ್ಯಾಟರಲ್ ಟೋಟಲ್ ಆಂಗಲ್ ಬಂದು 360 ಡಿಗ್ರಿ ಇರಬೇಕು 4 ಆಂಗಲ್ಸ್ಗೆ. ಈಗ ನಾನು ಹೇಳ್ತೀನಿ ನೋಡಿ, ಇಲ್ಲಿ ಈ ಡಯಾಗ್ರಾಮ್ ಅಲ್ಲಿ AQN ಈ ರೀತಿ ಇದೆ. ಆಂಗಲ್ 90 ಡಿಗ್ರಿ ಇದೆ. ಆಂಗಲ್ ವಿಲ್ ಬಿ 90 ಡಿಗ್ರಿ. ಈಗ ಈ ಕಡೆಗೆ ARN ಅಂತ ಇದೆ. ಈ ಆಂಗಲ್ 90 ಡಿಗ್ರಿ. ಟೋಟಲ್ ಆಪೋಸಿಟ್ ಆಂಗಲ್ಸ್ 90 ಪ್ಲಸ್ 90 ಅಂದ್ರೆ 180 ಆಯ್ತು. ಇನ್ನು 360 ಅಲ್ಲಿ ಉಳಿದಿರೋ ಆಂಗಲ್ ಎಷ್ಟು? 180 ಡಿಗ್ರಿ. 180 ಮೈನಸ್ ಮಾಡಿದ್ರೆ 180 ಡಿಗ್ರಿ ಉಳಿದಿರುತ್ತೆ. ಈಗ QAR ಅನ್ನೋದು ಆಂಗಲ್ ಆಫ್ ಪ್ರಿಸಮ್ ನಾನು ಎ ಅಂತ ನೋಟ್ ಮಾಡ್ಕೊಂಡಿದ್ದೀನಿ. ನಾನು ಇಲ್ಲಿ QAR ಆಂಗಲ್ ವಿಲ್ ಬಿ ಈಕ್ವಲ್ ಟು QAR ಪ್ಲಸ್ QNR. ಈ ಎರಡು ಆಂಗಲ್ಸ್ ಆಡ್ ಮಾಡಿದ್ರೆ 180 ಡಿಗ್ರಿ ಆಯ್ತು. ಈಗ ಆಪೋಸಿಟ್ ಆಂಗಲ್ಸ್ ಆಡ್ ಮಾಡ್ತಾ ಇದೀನಿ, QAR ಪ್ಲಸ್ QNR ಅಂತ ಆಡ್ ಮಾಡ್ತಾ ಇದೀನಿ. ಆ ಆಂಗಲ್ಸ್ ಎಷ್ಟಾಗಿರ್ಬೇಕು? 180 ಡಿಗ್ರಿಗೆ ಈಕ್ವಲ್ ಆಗಬೇಕು. ಆಂಗಲ್ QAR ಗೆ ಎ ಅಂತ ನೋಟ್ ಮಾಡ್ಕೊಂಡಿದ್ದೀನಿ, ಆಂಗಲ್ ಆಫ್ ಪ್ರಿಸಮ್ ಅಂತ. ಆಂಗಲ್ QNR ಹಾಗೆ ರಿಟೈನ್ ಆದ್ರೂ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಇಲ್ಲಿ ನಾನು ಸಿಂಪಲ್ ಆಗಿ ಅಷ್ಟು ಆಂಗಲ್ QNR ಅಂತ ಬರೆಯೋಕೆ ಟೈಮ್ ಬೇಕಾಗುತ್ತೆ ಅಂದ್ಬಿಟ್ಟು ನಾನು ಥೀಟಾ ಅಂತ ಕನ್ಸಿಡರ್ ಮಾಡಿ ಥೀಟಾ ಅಂತ ಬರ್ಕೊಂಡಿದ್ದೀನಿ. ದಟ್ ವಿಲ್ ಬಿ ಈಕ್ವಲ್ ಟು 180 ಡಿಗ್ರಿ. ಕಾಲ್ ದಿಸ್ ಆಸ್ ಇಕ್ವೇಶನ್ ನಂಬರ್ 1. ನಾನು ಅದನ್ನ ಮತ್ತೆ ಆಲ್ಟರ್ ಮಾಡ್ಕೊಂಡಿದ್ದೀನಿ, A ಈಕ್ವಲ್ಸ್ 180 ಮೈನಸ್ ಥೀಟಾ ಅಂತ ಬರ್ಕೊಂಡಿದ್ದೀನಿ ಇದನ್ನ. ಇನ್ ಟ್ರಯಾಂಗಲ್ QNR, ಈ ಟ್ರಯಾಂಗಲ್ QNR ಅನ್ನೋ ಟ್ರಯಾಂಗಲ್ ಫ್ರಮ್ ಟ್ರಯಾಂಗಲ್ QNR ಟೋಟಲ್ ಆಂಗಲ್ ವಿಲ್ ಬಿ 180 ಡಿಗ್ರಿ. ಈ ಆಂಗಲ್ ಮೂರು ಆಂಗಲ್ ಸೇರಿಸಿದ್ರೆ 180 ಡಿಗ್ರಿ ಆಗಬೇಕು. ಈ ಕಡೆ ಇರೋ ಆಂಗಲ್ R1 ಅಂತ ಇದೆ, ಈ ಕಡೆ ಇರೋ ಆಂಗಲ್ R2 ಅಂತ ಇದೆ, ಇಲ್ಲಿರೋ ಆಂಗಲ್ ಥೀಟಾ ಅಂತ ಇದೆ. ಟೋಟಲ್ ಸಮ್ ಮಾಡಿದ್ರೆ ಎಷ್ಟಾಗಬೇಕು? 180 ಡಿಗ್ರಿ ಆಗಬೇಕು. ಅದನ್ನೇ ಬರ್ಕೊಂಡಿದ್ದೀನಿ ನಾನು. ಕಾಲ್ ದಿಸ್ ಆಸ್ ಇಕ್ವೇಶನ್ ನಂಬರ್ 2. ನಾನು ಇಲ್ಲಿ ಇದನ್ನ ಆಲ್ಟರ್ ಮಾಡ್ಕೊಂಡು ಇಲ್ಲಿ 180 ಮೈನಸ್ ಥೀಟಾ ಅಂತ ಬಂತು ಅಂದ್ರೆ ಇಲ್ಲಿ 180 ಮೈನಸ್ ಥೀಟಾ ಬರೋಂಗೆ ರಿಮೈನಿಂಗ್ ಟರ್ಮ್ ಹಾಗೆ ಬರ್ಕೊಂಡಿದ್ದೀನಿ R1 ಪ್ಲಸ್ R2 ಅಂತ. ಫ್ರಮ್ ಈಕ್ವೇಶನ್ಸ್ 1 ಅಂಡ್ 2 ನಾನು ಕಂಪೇರ್ ಮಾಡ್ತೀನಿ. ಈಕ್ವೇಶನ್ಸ್ 1 ಮತ್ತೆ 2 ಕಂಪೇರ್ ಮಾಡಿದಾಗ ನಿಮ್ಗೆ ಡೈರೆಕ್ಟ್ ಆಗಿ ನೋಡಿದ್ರೆ ಗೊತ್ತಾಗಲ್ಲ. ನಾನು ಅದಕ್ಕೆ ಈ ರೀತಿ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡಿದ್ದೀನಿ. ಈ RHS ಎರಡರಲ್ಲೂ 180 ಮೈನಸ್ ಥೀಟಾ ಅಂತಾನೆ ಇದೆ. ಬಟ್ LHS ನೋಡಿ, ಒಂದ್ ಸೈಡು ಸೇಮ್ ಇದ್ರೆ ಇನ್ನೊಂದ್ ಸೈಡ್ ಇರುವಂತದ್ದು ಏನ್ ಮಾಡ್ಬೇಕು? ಈಕ್ವೇಟ್ ಮಾಡ್ಕೊಬೇಕು, ಅದು ಕಂಪೇರ್ ಮಾಡ್ಕೊಬೇಕು. ಹಾಗಾಗಿ A ಈಕ್ವಲ್ಸ್ R1 ಪ್ಲಸ್ R2 ಅಂತ ಬಂದಿದೆ. ಹಾಗಾಗಿ A ಈಕ್ವಲ್ಸ್ R1 ಪ್ಲಸ್ R2. ಕಾಲ್ ದಿಸ್ ಆಸ್ ಇಕ್ವೇಶನ್ ನಂಬರ್ 3. ಈಗ ಇನ್ ಟ್ರಯಾಂಗಲ್ QTR, ಈ ಟ್ರಯಾಂಗಲ್ ಅಲ್ಲಿ ಇಲ್ಲಿ ಆಂಗಲ್ ಗೊತ್ತಿಲ್ಲ ಆಕ್ಚುಲ್ ಆಗಿ. ಇದು ನಾನು ನೋಟ್ ಮಾಡ್ಕೊಂಡಿದ್ದೀನಿ, D1 D2 ಅಂತ ನೋಟ್ ಮಾಡಿ. ಅದು ವ್ಯಾಲ್ಯೂ ಎಷ್ಟು ಅದು D1 ಅಂದ್ರೆ ಎಷ್ಟು ಬರುತ್ತೆ, D2 ಅಂದ್ರೆ ಎಷ್ಟು ಅಂತ ಆಮೇಲೆ ನೋಡೋಣ. ಇಲ್ಲಿ ಎಕ್ಸ್ಟೀರಿಯರ್ ಆಂಗಲ್ ಬಂದು QTR ಅಲ್ಲಿ ಎಕ್ಸ್ಟೀರಿಯರ್ ಆಂಗಲ್ ವಿಲ್ ಬಿ D ಅಂದ್ರೆ ಆಂಗಲ್ ಆಫ್ ಡಿವಿಯೇಷನ್. ಇದು ಯಾಕೆ? QT ಅಂದ್ರೆ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇ, RT ಅಂದ್ರೆ ಡೈರೆಕ್ಷನ್ ಆಫ್ ಎಮರ್ಜೆಂಟ್ ರೇ. ಆಂಗಲ್ ಫಾರ್ಮೇಶನ್ ಆಗಿರೋದು ಎಕ್ಸ್ಟೀರಿಯರ್ ಆಂಗಲ್ ಆಫ್ ಡಿವಿಯೇಷನ್ ಅಂತ ಹೇಳ್ತಾ ಇದೀವಿ. ಈಗ ನಮ್ಗೆ ಗೊತ್ತಿರೋ ಪ್ರಕಾರ ಹೈಸ್ಕೂಲ್ ನಿಮ್ಗೆ ಒಂದು ಥಿಯರಮ್ ಇತ್ತು, ಏನು ಅಂತ ಹೇಳಿದ್ರೆ ಇನ್ ಎ ಟ್ರಯಾಂಗಲ್ ಎಕ್ಸ್ಟೀರಿಯರ್ ಆಂಗಲ್ ವಿಲ್ ಬಿ ಈಕ್ವಲ್ ಟು ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಅಂತ ಇತ್ತು. ಈಗ ಎಕ್ಸ್ಟೀರಿಯರ್ ಆಂಗಲ್ D ಅಂತ ಇದೆ, ಇಂಟೀರಿಯರ್ ಆಂಗಲ್ಸ್ ಟ್ರಯಾಂಗಲ್ ಏನಿದೆ D1 ಅಂಡ್ D2 ಅಂತ ನೋಟ್ ಮಾಡ್ಕೊಂಡಿದ್ದೀನಿ ನಾನು ಅಷ್ಟೇ. ಈಗ D1 ವ್ಯಾಲ್ಯೂ ಗೊತ್ತಿಲ್ಲ, D2 ವ್ಯಾಲ್ಯೂ ಗೊತ್ತಿಲ್ಲ, ಅದನ್ನ ನಾನು ಕಂಡಿಡ್ಕೊಬೇಕು. ಈಗ ಸದ್ಯಕ್ಕೆ ನಾನು ಏನ್ ಮಾಡ್ತೀನಿ, D ಈಕ್ವಲ್ಸ್ D1 ಪ್ಲಸ್ D2 ಅಂತ ಇಲ್ಲಿ ಬರ್ಕೊಂಡಿದ್ದೀನಿ. D1 ವ್ಯಾಲ್ಯೂ I1 ಮೈನಸ್ R1 ಅಂತ ಬರ್ತೀನಿ. ಹೇಗ್ ಬಂತದು? ಇಲ್ಲಿ ನೋಡಿ, ಇಲ್ಲಿ ಈಗ ಇದು ನಾರ್ಮಲ್, ಇದು ಇನ್ಸಿಡೆಂಟ್ ರೇ ಡೈರೆಕ್ಷನ್. ಆಂಗಲ್ ಮೇಡ್ ಬಿಟ್ವೀನ್ ಇನ್ಸಿಡೆಂಟ್ ರೇ ಅಂಡ್ ನಾರ್ಮಲ್ ಇಸ್ ಕಾಲ್ಡ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಹೇಳಿದ್ವಿ. ಇದು ಇನ್ಸಿಡೆಂಟ್ ರೇ, ಇದು ನಾರ್ಮಲ್ ಅಂತ ಹೇಳಿದ್ರೆ ಆಂಗಲ್ ಮೇಡ್ ಬಿಟ್ವೀನ್ ಇನ್ಸಿಡೆಂಟ್ ರೇ ಅಂಡ್ ನಾರ್ಮಲ್ ಇಸ್ ಕಾಲ್ಡ್ ಆಂಗಲ್ ಆಫ್ ಇನ್ಸಿಡೆನ್ಸ್. ಇಲ್ಲಿಂದ ಇಲ್ಲಿಗೆ I1 ಆಗುತ್ತೆ. ಟೋಟಲ್ ಇಲ್ಲಿಂದ ಇಲ್ಲಿಗೆ I1. ಇಲ್ಲಿ R1 ಇದೆ, ನನಗೆ ಬೇಕಾದ್ದು ಈ ಆಂಗಲ್ D1 ಅನ್ನೋದು. I1 ಮೈನಸ್ R1 ಅಂತ ಬರೀಬಹುದಾ? ಹಾಗಾಗಿ ನಾನು ಇಲ್ಲಿ D1 ಇರೋ ಹತ್ರ I1 ಮೈನಸ್ R1 ಅಂತ ಬರ್ದಿದ್ದೀನಿ. ಪ್ಲಸ್ D2 ಇರೋ ಹತ್ರ ಇಲ್ಲಿ D2 ಇದೆ, ಇದು ನಾರ್ಮಲ್, ಇದು ಎಮರ್ಜೆಂಟ್ ರೇ. ದಿ ಆಂಗಲ್ ಮೇಡ್ ಬಿಟ್ವೀನ್ ನಾರ್ಮಲ್ ಅಂಡ್ ಎಮರ್ಜೆಂಟ್ ರೇ ಆರ್ ಎಮರ್ಜೆಂಟ್ ರೇ ಅಂಡ್ ನಾರ್ಮಲ್ ಇಸ್ ಕಾಲ್ಡ್ ಆಂಗಲ್ ಆಫ್ ಎಮರ್ಜೆನ್ಸ್. ನಾನು ಇಲ್ಲಿ ನೋಟ್ ಮಾಡ್ಕೊಂಡಿರೋದು I2 ಅಂತ. ಇದು ಎಮರ್ಜೆಂಟ್ ರೇ,
ಇದು ನಾರ್ಮಲ್. ಆಂಗಲ್ ಮೇಡ್ ಬಿಟ್ವೀನ್ ಎಮರ್ಜೆಂಟ್ ಅಂಡ್ ನಾರ್ಮಲ್ ಈಸ್ ಟೇಕನ್ ಆಸ್ I2. ಇಲ್ಲಿಂದ ಇಲ್ಲಿಗೆ I2 ಟೋಟಲ್, ಇಲ್ಲಿಂದ ಇಲ್ಲಿಗೆ I2, ಇಲ್ಲಿಂದ ಇಲ್ಲಿಗೆ R2 ಇದೆ. ಹಾಗಾದ್ರೆ D2ಗೆ I2 ಮೈನಸ್ R2 ಅಂತ ಬರ್ಕೊಬಹುದು. ಬರ್ಕೊಂಡಿದ್ದೀನಿ. ಇಲ್ಲಿ ನಾನು ಆಗ್ಲೇ ಹೇಳಿದೆ, ದಿ ಆಂಗಲ್ ಮೇಡ್ ಬಿಟ್ವೀನ್ ಇನ್ಸಿಡೆಂಟಲ್ ಡೈರೆಕ್ಷನ್ ಅಂಡ್ ಎಮರ್ಜೆಂಟಲ್ ಡೈರೆಕ್ಷನ್ ಇಸ್ ಕಾಲ್ಡ್ ಆಂಗಲ್ ಆಫ್ ಡಿವಿಯೇಷನ್ ಅಂತ. ಅದನ್ನ ಸಿಂಪಲ್ ಆಗಿ ಬರ್ದಿದ್ದೀನಿ ಅಷ್ಟೇ. ಈಗ ನಾನು ಏನ್ ಬರ್ಕೊಂಡಿದ್ದೀನಿ, ಐ ಟರ್ಮ್ಸ್ ಅಂದ್ರೆ ಇನ್ಸಿಡೆಂಟಲ್ ಮತ್ತೆ ಎಮರ್ಜೆಂಟಲ್ ಟರ್ಮ್ಸ್ ಮತ್ತೆ ಆಂಗಲ್ ಆಫ್ ರಿಫ್ರಾಕ್ಷನ್ ಟರ್ಮ್ಸ್ ಸೆಪರೇಟ್ ಮಾಡ್ಕೊಂಡಿದ್ದೀನಿ. ಐ ಟರ್ಮ್ಸ್ ಆರ್ ಟರ್ಮ್ಸ್. ಇಲ್ಲಿ I1 ಪ್ಲಸ್ I2 ಬರ್ಕೊಂಡಿದ್ದೀನಿ. ಇಲ್ಲಿ ಮೈನಸ್ ಎರಡರಲ್ಲೂ ಇದೆ. ನಾನೇನ್ ಮಾಡ್ತೀನಿ, ಮೈನಸ್ ಕಾಮನ್ ತಗೊಂಡು R1 ಪ್ಲಸ್ R2 ರಿಟೈನ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇಕ್ವೇಶನ್ 3 ಇಂದ ನೋಡಿ, ಇಲ್ಲಿ R1 ಪ್ಲಸ್ R2 ವಿಲ್ ಬಿ ಈಕ್ವಲ್ ಟು ಎ ಅಂತ ಇದೆ. R1 ಪ್ಲಸ್ R2 ಇರೋ ಜಾಗದಲ್ಲಿ ಎ ಇಂದ ಆಂಗಲ್ ಆಫ್ ಪ್ರಿಸಮ್ ಇಂದ ರಿಪ್ಲೇಸ್ ಮಾಡ್ತಾ ಇದೀನಿ. I1 ಪ್ಲಸ್ I2 ಹಾಗೆ ಇದೆ, ಇಲ್ಲಿ ಡಿ ಹಾಗೆ ಇದೆ. ಕಾಲ್ ದಿಸ್ ಆಸ್ ಇಕ್ವೇಶನ್ ನಂಬರ್ 4. ಈಗ ಫಾರ್ ಎ ಪ್ರಿಸಮ್ ನನಗೆ ಅಲ್ಲಿ ಇರೋದು ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಟರ್ಮ್ಸ್ ಅಲ್ಲಿ ಹೇಳಿ. ಇಲ್ಲಿ ಮತ್ತೆ ಇನ್ನೊಂದು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಪ್ರಿಸಮ್ ಅಂಡ್ ಆಂಗಲ್ ಆಫ್ ಪ್ರಿಸಮ್ ಅಂಡ್ ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಟರ್ಮ್ಸ್ ಅಲ್ಲಿ ಡಿರೈವೇಶನ್ ಪ್ರೂವ್ ಮಾಡಿ ಅಂತ ಹೇಳಿದ್ರು. ಇಲ್ಲಿರೋದು ಆಂಗಲ್ ಆಫ್ ಡಿವಿಯೇಷನ್, ಮಿನಿಮಮ್ ಡಿವಿಯೇಷನ್ ಅಲ್ಲ. ಜೊತೆಯಲ್ಲಿ ಇಲ್ಲಿ ಎನ್ ಅನ್ನೋ ಟರ್ಮ್ ಇಲ್ಲ, ಅಥವಾ N1 N2 ಅನ್ನೋದಿಲ್ಲ, ಅಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಲ್ಲ. ಎ ಅನ್ನೋದಿದೆ, ಆಂಗಲ್ ಆಫ್ ಪ್ರಿಸಮ್ ಇದೆ. ನಂಗೆ ಇನ್ ಮಿಕ್ಕಿರೋದು ಏನ್ ಬೇಕಾಗತ್ತೆ ನೋಡೋಣ. ಇಲ್ಲಿ ಫಾರ್ ಅ ಪ್ರಿಸಮ್ ದಿ ಲೀಸ್ಟ್ ವ್ಯಾಲ್ಯೂ ಆಫ್ ಆಂಗಲ್ ಆಫ್ ಡಿವಿಯೇಷನ್ ಇಸ್ ಕಾಲ್ಡ್ ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್. ಪ್ರಿಸಮ್ ಅಲ್ಲಿ ಲೀಸ್ಟ್ ವ್ಯಾಲ್ಯೂ ಆಫ್ ಆಂಗಲ್ ಆಫ್ ಡಿವಿಯೇಷನ್ ನಾನು ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಅಂತ ಕರಿತೀನಿ. ಹೇಗ್ ಬರುತ್ತದು? ಫಸ್ಟ್ ಕೆಲವುದ್ರಲ್ಲಿ ಡಯಾಗ್ರಾಮ್ ಬರಲಿಲ್ಲ ಅಂದ್ರೂ ಕೊಡ್ತಾರೆ ಮಾರ್ಕ್ಸ್. ಬಟ್ ನಮ್ಗೆ ರೆಫರೆನ್ಸ್ಗೆ ಈ ಕಂಡೀಷನ್ ಬರಿಬೇಕಂದ್ರೆ ಇದು ಇರಬೇಕು. ಹಾಗಾಗಿ ನಾನು ಸೈಡ್ ಅಲ್ಲಿ ಬರ್ದಿದ್ದೀನಿ. ಇಲ್ಲಿ ಎಕ್ಸ್ ಆಕ್ಸಿಸ್ ಅಲ್ಲಿ ಆಂಗಲ್ ಆಫ್ ಇನ್ಸಿಡೆನ್ಸ್ ತಗೊಂತ ಇದೀನಿ, ವೈ ಆಕ್ಸಿಸ್ ಅಲ್ಲಿ ಆಂಗಲ್ ಆಫ್ ಡಿವಿಯೇಷನ್ ಐ ವಿಲ್ ಕನ್ಸಿಡರ್. ಫಾರ್ ದಿಸ್ angle of incidence will be equal to 0, then angle of deviation will be some value. If angle of incidence goes on increasing, angle of deviation goes on decreasing till some point or till some least value, and then goes on increasing, and then goes increases. ಈಗ ನನಗೆ ಇಲ್ಲಿ ಏನು, ಫಸ್ಟ್ ಡಿಕ್ರೀಸ್ ಆಗಿ ಮಿನಿಮಮ್ ಪಾಯಿಂಟ್ಗೆ ಅಥವಾ ಲೀಸ್ಟ್ ವ್ಯಾಲ್ಯೂಗೆ ಬಂದಿದ ತಕ್ಷಣ ಇನ್ಕ್ರೀಸ್ ಆಗ್ತಾ ಇದೆ, ಮತ್ತೆ ಡಿಕ್ರೀಸ್ ಆಗಲ್ಲ. ಈಗ ಇಲ್ಲಿ ಯಾವುದೋ ಒಂದು ಪಾಯಿಂಟ್ ಡಿವಿಯೇಷನ್ ಪಾಯಿಂಟ್ ತಗೊಂಡಿದ್ದೀನಿ. ಇಲ್ಲಿ ಯಾವುದೋ ಒಂದು 40 ಡಿಗ್ರಿನೋ 45 ಡಿಗ್ರಿನೋ ಇದೆ ಅಂತ ಅನ್ಕೊಳ್ಳಿ. ಫಾರ್ ದಿಸ್ ಆಂಗಲ್ ಆಫ್ ಡಿವಿಯೇಷನ್ there exist, if I will cut the curve, there exist two angle of incidence. Angle of incidence two values ಬರ್ತದೆ. It is not possible ಒಂದು ಆಂಗಲ್ಗೆ ಒಂದೇ ಆಂಗಲ್ ಆಫ್, ಅಂದ್ರೆ ಒಂದು ಆಂಗಲ್ ಆಫ್ ಇನ್ಸಿಡೆನ್ಸ್ ಗೆ ಒಂದು ಆಂಗಲ್ ಆಫ್ ಡಿವಿಯೇಷನ್ ಇರಬೇಕು, ಅಥವಾ ಒಂದು ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಇರಬೇಕು. ಒಂದು ಆಂಗಲ್ ಆಫ್ ಇನ್ಸಿಡೆನ್ಸ್ ಗೆ ಒಂದೇ ಆಂಗಲ್ ಆಫ್ ರಿಫ್ರಾಕ್ಷನ್, ಅದೇ ರೀತಿ ಒಂದೇ ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಬರಬೇಕು ಒಂದು ಪ್ರಿಸಮ್ಗೆ. ಈಗ ನಾನು ಏನ್ ಮಾಡ್ತೀನಿ, ಇದು I1 I2 ಎರಡು ಈಕ್ವಲ್ ಆಗಿದೆ ಅಂತ ಹೇಳಿದ್ರೆ ಲೀಸ್ಟ್ ವ್ಯಾಲ್ಯೂ ಬಂದಿರುತ್ತೆ. ಈ ವ್ಯಾಲ್ಯೂನ ನಾನು ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಅಂತ ಹೇಳ್ತಾ ಇದೀನಿ, ಡಿ ಅಂತ. ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ಗೆ ಸಿಂಗಲ್ ವ್ಯಾಲ್ಯೂ, ಆಂಗಲ್ ಆಫ್ ಇನ್ಸಿಡೆನ್ಸ್ ಒಂದೇ ವ್ಯಾಲ್ಯೂ ಇರುತ್ತೆ. ಈ ಕಂಡೀಷನ್ ಇಲ್ಲಿ ನಾನು ಬರೀತಾ ಇದ್ದೀನಿ. ಅಟ್ ಮಿನಿಮಮ್ ಡಿವಿಯೇಷನ್ ಪೊಸಿಷನ್ ದಿ ರಿಫ್ರಾಕ್ಟೆಡ್ ರೇ ಇನ್ಸೈಡ್ ದಿ ಪ್ರಿಸಮ್ ಈಸ್ ಪ್ಯಾರಲಲ್ ಟು ಇಟ್ಸ್ ಬೇಸ್. ರಿಫ್ರಾಕ್ಟೆಡ್ ರೇ ಏನಾಗಿರುತ್ತೆ, ಬೇಸ್ಗೆ ಪ್ಯಾರಲಲ್ ಆಗಿರುತ್ತೆ. ಆಗ ಇರೋ ಕಂಡೀಷನ್ ಏನು, ಡಿ ಇರೋದು ಸ್ಮಾಲ್ ಡಿ ಇರೋದು ಕ್ಯಾಪಿಟಲ್ ಡಿ ಆಗುತ್ತೆ. I1 I2 ಇರೋದು ಆಂಗಲ್ ಆಫ್ ಇನ್ಸಿಡೆನ್ಸ್ ಆಂಗಲ್ ಆಫ್ ಎಮರ್ಜೆನ್ಸ್ ಇರೋದು ಸಿಂಗಲ್ ವ್ಯಾಲ್ಯೂ ಆಗತ್ತೆ. ಅದು ಐ ಅಂತ ಆದ್ರೂ ತಗೊಳ್ಳಿ, ನೀವು I1 I2 ಅಂತ ಇರೋದನ್ನ ಐ ಅಂತ ಬರ್ಕೊಂಡಿದೀನಿ. ಅಂಡ್ ಆಂಗಲ್ ಆಫ್ ರಿಫ್ರಾಕ್ಷನ್ R1 R2 ಇರೋದು ಸಿಂಗಲ್ ವ್ಯಾಲ್ಯೂ ಆಗುತ್ತೆ, ಆರ್ ಅಂತ ಆಗುತ್ತೆ. ಈಗ ಈ ಕಂಡೀಷನ್ಸ್ ನೆಲ್ಲ ಇಕ್ವೇಶನ್ 3 ಮತ್ತೆ ಇಕ್ವೇಶನ್ 4 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗತ್ತೆ. ಇಲ್ಲಿ ಡಿ ಇರೋದು ಕ್ಯಾಪಿಟಲ್ ಡಿ ಆಗುತ್ತೆ, I1 ಇರೋದು ಐ ಆಗತ್ತೆ, I2 ಇರೋದು ಐ ಆಗತ್ತೆ, ಎ ಇರೋದು ಆಸ್ ಯೂಶುವಲ್ ಹಂಗೆ ಬರ್ಕೊಳ್ಳಿ. R1 ಇಕ್ವೇಶನ್ 3 ಅಲ್ಲಿ R1 ಇರೋದು ಆರ್ ಆಗುತ್ತೆ, R2 ಇರೋದು ಆರ್ ಆಗುತ್ತೆ. ಆ ಕಂಡೀಷನ್ ಅಲ್ಲಿ ನಾವ್ ಏನ್ ಮಾಡ್ತೀವಿ, ಇಕ್ವೇಶನ್ 4 ಡಿ ಈಕ್ವಲ್ಸ್ ಐ ಪ್ಲಸ್ ಐ 2i ಆಯ್ತು, 2i ಮೈನಸ್ ಎ. ನನಗೆ ಬೇಕಾದ ಆಂಗಲ್ ಆಫ್ ಇನ್ಸಿಡೆನ್ಸ್ ಐ ವಿಲ್ ಬಿ ಈಕ್ವಲ್ ಟು ಎ ಪ್ಲಸ್ ಡಿ ಡಿವೈಡೆಡ್ ಬೈ 2. ಅದೇ ರೀತಿ ಐ ವಿಲ್ ಕನ್ಸಿಡರ್ ಇಕ್ವೇಶನ್ 3 ಎ ಈಕ್ವಲ್ಸ್ R1 ಪ್ಲಸ್ R2. R1 ವಿಲ್ ಬಿ ರಿಟರ್ನ್ ಆಸ್ ಆರ್, R2 will be written as R. R plus R will be 2R. 2R, I need angle of refraction R equals A by 2. I need the value in terms of refractive index. From Snell's law, we know that n to 1, I will consider
ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಂ 2 ವಿತ್ ರೆಸ್ಪೆಕ್ಟ್ ಟು ಮೀಡಿಯಂ 1, ಪ್ರಿಸಮ್ ವಿತ್ ರೆಸ್ಪೆಕ್ಟ್ ಟು ಏರ್ ಮೀಡಿಯಂ ಅಂತ ಕನ್ಸಿಡರ್ ಮಾಡ್ತಾ ಇದೀನಿ. ಆಗ n21 ಈಕ್ವಲ್ ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್. ನನಗೆ n21 n2 ಡಿವೈಡೆಡ್ ಬೈ n1 ಅಂತ ಬರ್ಕೊಂತಾ ಇದೀನಿ. ಇಲ್ಲಿ ಐ ಇರೋ ಜಾಗದಲ್ಲಿ a ಪ್ಲಸ್ ಡಿ ಬೈ 2 ಅಂತ ಇದೆ, ಸಬ್ಸ್ಟಿಟ್ಯೂಟ್ ಮಾಡ್ಕೊಂತಿದ್ದೀನಿ. ಆರ್ ಇರೋ ಜಾಗದಲ್ಲಿ a ಬೈ 2 ಅಂತ ಇದೆ, ಸಬ್ಸ್ಟಿಟ್ಯೂಟ್ ಮಾಡ್ಕೊಂತಿದ್ದೀನಿ. ಅಟ್ಲೀಸ್ಟ್ n21 ಈಕ್ವಲ್ ಸೈನ್ ಆಫ್ a ಪ್ಲಸ್ ಡಿ ಬೈ 2 ಡಿವೈಡೆಡ್ ಬೈ ಸೈನ್ ಆಫ್ a ಬೈ 2 ಅಲ್ಲಿ ತನಕ ಆದ್ರೂ ಸ್ಟಾಪ್ ಮಾಡಿ. ಇನ್ನೂ ಎಕ್ಸ್ಟೆಂಡ್ ಮಾಡ್ತೀನಿ ಅಂತ ಹೇಳಿದ್ರೆ, ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ರೆ, ಇಫ್ n2 ವಿಲ್ ಬಿ ಈಕ್ವಲ್ ಟು n ಅಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಪ್ರಿಸಮ್ n ಅಂತ ಕನ್ಸಿಡರ್ ಮಾಡ್ತೀನಿ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಏರ್ ನನ್ನ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಇಲ್ಲಿ ಹಾಗೆ ಕಂಟಿನ್ಯೂ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ, ಇಫ್ n2 ವಿಲ್ ಬಿ ಈಕ್ವಲ್ ಟು n ಅಂಡ್ n1 ವ್ಯಾಲ್ಯೂ 1 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ, ಇಲ್ಲಿ ಏನ್ ಮಾಡಬೇಕು, n2 ಡಿವೈಡೆಡ್ ಬೈ n1 ಇರೋದು n ಡಿವೈಡೆಡ್ ಬೈ 1 ಆಗುತ್ತೆ. ಅದನ್ನ n ಅಂತ ಕನ್ಸಿಡರ್ ಮಾಡಿ, n21 ನಾನು n ಅಂತ ಬರ್ಕೊಬಹುದು. ಈಗ n ಈಕ್ವಲ್ಸ್ ಸೈನ್ ಆಫ್ a ಪ್ಲಸ್ ಡಿ ಬೈ 2 ಡಿವೈಡೆಡ್ ಬೈ ಸೈನ್ ಆಫ್ a ಬೈ 2. ಇಲ್ಲಿಗಾದ್ರೂ ಸ್ಟಾಪ್ ಮಾಡಿ. ಇಲ್ಲಿ ಇನ್ ಟರ್ಮ್ಸ್ ಆಫ್ ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಫಾರ್ ಥಿನ್ ಪ್ರಿಸಮ್ ಅಂತ ಏನಾದ್ರು ಕೇಳಿದ್ರೆ, ಸೈನ್ ಆಫ್ a ಪ್ಲಸ್ ಡಿ ಬೈ 2 ನಿಮ್ಗೆ ಗೊತ್ತಿದೆ, ಫಾರ್ ಸ್ಮಾಲ್ ಆಂಗಲ್ಸ್ ಸೈನ್ ಥೀಟಾ ಇಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಥೀಟಾ ಅಂಡ್ ಟ್ಯಾನ್ ಥೀಟಾ ಇಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಥೀಟಾ ಅಂತ ಗೊತ್ತಿದೆ. ನಾನು ಆ ಕಂಡೀಷನ್ ಅಪ್ಲೈ ಮಾಡ್ತಾ ಇದೀನಿ. ಇಲ್ಲಿ ಥೀಟಾ ಬದಲು a ಪ್ಲಸ್ ಡಿ ಬೈ 2 ಅಂತ ಇದೆ. ನಾನು ನ್ಯಾಚುರಲ್ ಸೈನ್ಸ್ ಇರೋದು ಮಾಮೂಲಿ ಆಂಗಲ್ಗೆ ಈಕ್ವಲ್ ಆಗುತ್ತೆ ಅಂತ ಹೇಳ್ತೀವಿ. ಅದೇ ರೀತಿ ಸೈನ್ ಆಫ್ a ಪ್ಲಸ್ ಡಿ ಬೈ 2 is approximately equal to a ಪ್ಲಸ್ ಡಿ ಬೈ 2 and sin of a by 2 will be approximately equal to a by 2. ಇಲ್ಲಿ sin of a ಪ್ಲಸ್ ಡಿ ಬೈ 2 ಇರೋ ಹತ್ರ a ಪ್ಲಸ್ ಡಿ ಬೈ 2 ಅಂತ ಹಾಕ್ತೀನಿ. sin of a by 2 ಇರೋ ಹತ್ರ a by 2 ಅಂತ ಹಾಕ್ತೀನಿ. 2 ಕ್ಯಾನ್ಸಲ್ ಆಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. n a ಇದೆ ಈಕ್ವಲ್ಸ್ a ಪ್ಲಸ್ ಡಿ ಆಗುತ್ತೆ. ನನಗೆ ಆಂಗಲ್ ಆಫ್ ಮಿನಿಮಮ್ ಡಿವಿಷನ್ ಟರ್ಮ್ಸ್ ಅಲ್ಲಿ ಬೇಕು ಅಂದ್ರೆ d ಈಕ್ವಲ್ಸ್ n a ಮೈನಸ್ a ಆಗುತ್ತೆ. a ಕಾಮನ್ ತೆಗೆದಿದ್ದೀನಿ. ಆಗ ಏನಾಗ್ತದೆ, ಡಿ ಈಕ್ವಲ್ಸ್ a ಇಂಟು n ಮೈನಸ್ 1. ಇಲ್ಲಿ ತನಕ ಆದ್ರೂ ಸಿಂಪ್ಲಿಫಿಕೇಶನ್ ಮಾಡಬಹುದು.